ಕೃಷ್ಣ ಶೆಟ್ರೆ, ನಾನು ನನ್ನ ಸ್ನೇಹಿತರು ತೀರಿ ಹೋದಾಗ ಉಡುಪಿಯಲ್ಲೂ ಹೇಳಿದ್ದೆ, ಸತ್ತ ಮೇಲೆ ಹೊಗಳುವುದಕ್ಕೆ ನಾನು ಹೇಳ್ತೇನೆ, ಇಫ್ ಐ ಆಮ್ ಟು ಗೆಟ್ ಫೇಮ್ ಆಫ್ಟರ್ ಮೈ ಡೆತ್ ಐ ವುಡ್ ರಾದರ್ ವೇಟ್ ಫಾರ್ ಇಟ್ ಅಂತ. ಸಾಯ್ಲಿಕ್ಕೆ ಕಾಯ್ತೇನೆ ನಾನು ಸತ್ತ ಇದ್ದಾಗ ನೀವು ಗುರುತಿಸಿದೆ, ಸತ್ತ ಮೇಲೆ ನನ್ನನ್ನು ಹೊಗಳುದಾದರೆ ಐ ವುಡ್ ರಾದರ್ ವೇಟ್, ನಾನು ಸಾಯ್ಲಿಕ್ಕೆ ಕಾಯ್ತೇನೆ ಅನ್ನುವಂಥ ಮಾತನ್ನು. ಅದಕ್ಕೋಸ್ಕರ ನಾನು ಮಾಡಿದ ಕೆಲಸವನ್ನು ಗುರುತಿಸಿದರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇರೋದಿಲ್ಲ. ನನಗೆ ಜೀವನದಲ್ಲಿ ಸಿಗ್ತದೆ, ಅದು ನಾನು ಜೀವ ಇರುವಾಗಲೇ ಸಿಗ್ತದೆ. ಹೆಬ್ರಿ ಗೋಪಾಲ್ ಭಂಡಾರಿ ಅಭಿಮಾನ ವೇದಿಕೆಯವರು ಇಂದು ಹೆಬ್ರಿ ಕಾರ್ಕಳ ಪಕ್ಷದ ಎಲ್ಲ ಮುಖಂಡರು ಹಾಗೂ ಅವರ ಅಭಿಮಾನಿಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶಾಸಕರಾದಂಥ ಆತ್ಮೀಯರಾದ ಸುನಿಲ್ ಕುಮಾರ್ ಅವರೇ, ವಿಧಾನ ಪರಿಷತ್ತಿನ ಇಂದಿನ ಅಧ್ಯಕ್ಷರಾದಂಥ ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ, ವಿನಯ್ ಕುಮಾರ್ ಸೊರಕಿ ಅವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನೀರ ಕೃಷ್ಣ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಶೋಕ್ ಕೊಡೂರವರೇ, ಶ್ರೀಮತಿ ಗೋಪಾಲ್ ಭಂಡಾರಿ ಅವರೇ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ನೆರೆದ ಬಂಧುಗಳೇ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳ್ತಾರೆ. ಆದರೆ ಸಾವು ನಿಶ್ಚಿತ ಯಾವಾಗ, ಎಲ್ಲಿ, ಯಾವ ರೀತಿಯಲ್ಲಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದನ್ನೇ ಶುರುಗೆ ಹೇಳ್ತೇನೆ ನಾನು ಅವರು ಶಿವಮೊಗ್ಗದಲ್ಲಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಬಸ್ ಹತ್ತಿದ್ದು. ನಾನೊಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿಂದ KSRTC ಬಸ್ ಸ್ಟ್ಯಾಂಡಿಗೆ ಬಂದೆ ಓಲೋ ಬಸ್ ಹತ್ತಲಿಕ್ಕೆ. ಅವರು ಅಲ್ಲಿ ಬಸ್ ಹತ್ತಲಿಕ್ಕೆ ಬಂದಿದ್ದರು. ನಾವಿಬ್ಬರು ಒಟ್ಟಿಗೆ ಬೆಂಗಳೂರಿಗೆ ಹೋದದ್ದು. ದಾರಿಯಲ್ಲಿ ಮಂದರ್ತಿ ಅವ್ರದ್ದು ಒಂದು ಹೋಟ್ಲಿತ್ತು, ಬಸ್ಸಲ್ಲಿ ನಿಂತಿದ್ದು, ಇಬ್ಬರು ಕೂತ್ಕೊಂಡು ಚಹಾ ಕುಡಿದ್ವಿ. ಸುಮಾರು ಹೊತ್ತು ಬೆಂಗಳೂರವರೆಗೆ ಮಾತಾಡಿದ್ವಿ. ಮಾರನೇ ದಿವಸ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು, ಭಂಡಾರಿ ಅವರು ನಿಧನರಾಗಿದ್ದಾರೆ. ನಾನು ಹೇಳಿದೆ, ನಿನ್ನೆ ಅವರೊಟ್ಟಿಗೆ ಹೋಗಿದ್ದೆ, ಅವರು ಬಸ್ ಅದು ಅವರು ಮಂಗಳೂರು ಮುಟ್ಟುವವರೆಗೆ ಪ್ರಾಯಶಃ ಬಸ್ಸಿನವರು ನೋಡಿರಲಿಕ್ಕಿಲ್ಲ. ಅನೇಕ ವಿಷಯಗಳನ್ನು ಚರ್ಚೆಯನ್ನು ಮಾಡಿತ್ತು. ನಾವು ಇಬ್ಬರು ರಾಜಕಾರಣದಲ್ಲಿದ್ದು ಸಹ ಅವರು ಜಿಲ್ಲಾ ಪಂಚಾಯತ್ನಿಂದ ಪ್ರಾರಂಭ ಮಾಡಿದರು, ನಾನು ನೇರವಾಗಿ ವಿಧಾನಸಭೆಗೆ ಬಂದೆ. ಆದರೆ ಬಹಳಷ್ಟು ವಿಷಯಗಳು ಅವರು ಮಾಡಿದ ಕೆಲಸಗಳದ್ದು, ನಾವು ಮಾಡಿದ ಕೆಲಸ, ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗಿತ್ತು. ನಿರಂತರವಾಗಿ ಮನಸ್ಸಿನಲ್ಲಿ ಇದ್ದದ್ದೇ ಜನರ ಸಮಸ್ಯೆಗಳನ್ನು ಸ್ಪಂದಿಸೋದು ಹೇಗೆ ಅಂತ ಇತ್ತು ಅವರಿಗೆ. ಆದರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಅಷ್ಟು ಆಲೋಚನೆ ಇತ್ತು. ಆದರೆ ಸಾವು ಬಸ್ಸಿನಲ್ಲಿ ಬಂದಂಥದ್ದು ಅವರಿಗೆ. ಆದರೆ ಬಸ್ಸಿನ ಕಂಡಕ್ಟರ್ಸ್ ಅವರನ್ನು ಮಂಗಳೂರಿಗೆ ಬರುವವರೆಗೆ ನೋಡಲಿಲ್ಲ ಕಾಣ್ತದೆ. ಅದರ ಮುಂಚೆ ನೀರ ಕೃಷ್ಣ ಶೆಟ್ಟಿ ಹೇಳಿದಂಗೆ ನಾವು ಬೇರೆ ಬೇರೆ ಪಕ್ಷದಲ್ಲಿತ್ತು, ಪರ ವಿರೋಧ ಕೆಲಸವನ್ನು ಮಾಡಿದೆ. ಅವರು ಶುರುವಿಗೆ ವಿರೋಧವನ್ನು ಮಾಡಿತ್ತು, ಆಮೇಲೆ ಅವರ ಪರವಾಗಿ ಕೆಲಸವನ್ನು, ನನ್ನ ಪರವಾಗಿ ಅವರು ಕೆಲಸವನ್ನು ಮಾಡಿದರು. ಇವೆಲ್ಲವೂ ಜೀವನದಲ್ಲಿ ಘಟನೆಗಳು ನಡೆಯುವಾಗ ಯಾವ ರೀತಿಯಲ್ಲಿ ಆಗ್ತದೆ ಹೋಗ್ತದೆ ಅನ್ನುವಂಥದ್ದು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದಂತೂ ನಿಜ, ಮನುಷ್ಯನಿಗೆ ಜನಸಾಮಾನ್ಯರ ಕೆಲಸವನ್ನು ಮಾಡಬೇಕು ಅನ್ನೋ ಭಾವನೆ ಇದ್ದವರು ಮಾತ್ರ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿದೆ ನನಗೆ. ಅವರು ಕೇವಲ ಜಿಲ್ಲಾ ಪಂಚಾಯತ್ ಶಾಸಕರಾಗಲಿರಲಿಲ್ಲ, ಆದರೆ ಭೂ ಮಸೂದೆ ಕಾಯ್ದೆ ಅಡಿಯಲ್ಲಿ ಅನೇಕ ಜನರಿಗೆ ಭೂಮಿ ಸಿಕ್ಕುವಾಗೆ ಮಾಡಿದ್ದಾರೆ. ಅಕ್ರಮ ಸಂಗಮದ ಅಧ್ಯಕ್ಷರಾಗಿ ಬೈಠಕನ್ನು ಮಾಡಿದ್ದಾರೆ, ಬೆಳಗಿಂದ ರಾತ್ರಿವರೆಗೆ ಕೂತ್ಕೊಂಡು. ಆದರೆ ಅಂದು ಕೊಟ್ಟಷ್ಟು ಭೂಮಿಯನ್ನು ಇಂದು ಕೊಡುವಂಥ ಪರಿಸ್ಥಿತಿಯಲ್ಲಿ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಕಾರಣ ವ್ಯವಸ್ಥೆ ಬದಲಾವಣೆ ಆಗಿದೆ.
ಅಂದು ಸ್ವಲ್ಪ ಸುಲಭ ಇತ್ತು, ಇಂದು ಸ್ವಲ್ಪ ಕಷ್ಟ ಆಗಿದೆ. ಯಾಕಂದರೆ ಅಲ್ಲಿ ಚರ್ಚೆಯನ್ನು ಮಾಡಲಿ, ಅಧಿಕಾರಿಗಳಿಗಿಟ್ಟಿಗೆ ಚರ್ಚೆಯನ್ನು ಮಾಡಿ ಅದನ್ನು ಕಾನೂನೇನಂತ ಹೇಳುವಂಥ ವ್ಯವಸ್ಥೆ ಸ್ವಲ್ಪ ತಿಳ್ಕೊಂಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ, ಬಿಟ್ಟು ಇಲ್ಲದಿರ ಆಗೋದಿಲ್ಲ. ಅದಕ್ಕೆ ನಾವು ಈಗ ಸುನೀಲ್ ಕುಮಾರ್ ಅವರು ಇಲ್ಲಿದ್ದಾರೆ, ಅವರು ಸಹ ಅವರ ಎದುರುಗಡೆ ಚುನಾವಣೆಯಲ್ಲಿ ನಿಂತಿದ್ದಾರೆ, ಗೆದ್ದಿದ್ದಾರೆ, ಸೋತಿದ್ದಾರೆ. ಆದರೆ ನಮ್ಮಲ್ಲಿ ಸೋಲು ಗೆಲುವು ಇದ್ದಂಥದ್ದು. ಆದರೆ ನಾವು ಮೊನ್ನೆ ಒಂದು ಯೂಟ್ಯೂಬನ್ನು ನೋಡ್ತಾ ಇದ್ದೆ. ಹಿಂದೆ ಲೋಕಸಭೆಯಲ್ಲಿ ಮತ್ತೆ ರಮನಾಥ್ ರೈ ಅವರಿಗೆ ಪ್ರೀತಿಯ ಸುಸ್ವಾಗತವನ್ನು ಬಯಸಿಕೊಳ್ತಿದ್ದೇವೆ. ಮಾನ್ಯ ನೀಲಕೃಷ್ಣ ಶೆಟ್ಟಿ ಅವರು ರಮನಾಥ್ ರೈ ಅವರಿಗೆ ಶಾಲು, ಹಾರ ಮತ್ತು ಗುಲಾಬಿಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯೂಟ್ಯೂಬ್ನಲ್ಲಿ ನೋಡುವಾಗ ಅಂದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಸುಷ್ಮಾ ಸ್ವರಾಜ್ ಅವರು ವಿರೋಧ ಪಕ್ಷದ ನಾಯಕಿ, ನಾನು ಸಂಸತ್ನಲ್ಲಿ ಇದ್ದೆ. ಅವರು ಸುಷ್ಮಾ ಸ್ವರಾಜ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಾವು ವಿರೋಧಿಗಳು, ವೈರಿಗಳಲ್ಲ ಅಂತ. ಅದನ್ನು ನಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ನಾವು ಯಾರು ವೈರಿಗಳಲ್ಲ, ಕೇವಲ ವಿರೋಧಿಗಳು. ವಿಧಾನಸಭೆಯಲ್ಲಿ ನಾನು ಗೋಪಾಲ್ ಭಂಡಾರಿಯವರ ಮುಂಚೆ ಹೋಗಿದ್ದೆ, ನಂತರ ಮುಂದಿನ ವರ್ಷ ಅವರು ಬಂದರು. ಒಂದು ದಿವಸ ಅವ್ರು ಮಾತಾಡುವಾಗ ನಾವಂದರೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲದವ್ರಿಗೆ ಕೂತ್ಕೊಳ್ತಾ ಇತ್ತು. ಅವರು ಮಾತಾಡಿದ್ದನ್ನು ಕೇಳಿದೆ, ಕಡೆಗೆ ಕರೆದೆ, ನೀವು ಹೆಚ್ಚು ಮಾತಾಡಲಿಕ್ಕೆ ಶುರು ಮಾಡಬೇಕು ವಿಧಾನಸಭೆಯಲ್ಲಿ ಅಂತ ಹೇಳಿದೆ. ಯಾಕಂದರೆ ಅವರ ವೊಕ್ಯಾಬ್ಯುಲರಿ, ಕನ್ನಡದ ಶಬ್ದ ಭಂಡಾರ ಮತ್ತು ಅಧ್ಯಯನ ಮಾಡಿ ಬರುವಂಥದ್ದನ್ನು ನೋಡಿ ನಾನು ಹೇಳಿದೆ, ನಿರಂತರ ನೀವು ಆಗಾಗ ಬೇರೆ ಬೇರೆ ವಿಷಯಗಳಲ್ಲಿ ಮಾತಾಡಲಿ. ನಂತರ ಅವರು ಶುರು ಮಾಡಿದರು. ಅದರಿಂದ ಅವರು ವಿಧಾನಸಭೆಯಲ್ಲಿ ಸಹ ಒಬ್ಬ ಒಳ್ಳೆಯ ಶಾಸಕನಾಗಿ ಕೆಲಸವನ್ನು ಮಾಡಿದರು. ಶಾಸಕನಾಗೋದು ಬೇರೆ, ಕೇವಲ ಸದಸ್ಯನಾಗೋದು ಬೇರೆ. ಗೆದ್ದೋಗಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಬರುವಂಥದ್ದು, ದಟ್ ಇಸ್ ಡಿಫ್ರೆಂಟ್. ಆದರೆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಅಧ್ಯಯನ ಮಾಡಿ ಚರ್ಚೆಯನ್ನು ಮಾಡುವವರು ನಮಗೆ ಅಲ್ಲಿ ಸದನದಲ್ಲಿ ಬೇಕನ್ನುವಂಥದ್ದು, ಅದು ಶಾಸಕರಾಗಲಿಕ್ಕೆ. ಮತ್ತು ಶಾಸನವನ್ನು ರಚನೆ ಮಾಡುವಾಗ ಚರ್ಚೆಯನ್ನು ಮಾಡಲಿಕ್ಕೆ ಅದನ್ನೆಲ್ಲ ಮಾಡ್ತಾಯಿದ್ರು. ಆದ್ದರಿಂದ ಅವರು ನಿಜವಾದ ಸಂಪೂರ್ಣ ಶಾಸಕನಾಗಿ ಕೆಲಸವನ್ನು ಮಾಡ್ತಾಯಿದ್ರು, ಕಂಪ್ಲೀಟ್ ಲೆಜಿಸ್ಲೇಟರ್. ಅದನ್ನು ಅರ್ಥ ಮಾಡೋ ನಮ್ಮ ಆತ್ಮೀಯತೆ ಜಾಸ್ತಿ ಆಗ್ತಾ ಹೋಯ್ತು. ಯಾಕಂದರೆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮಗೊಬ್ಬರು ವ್ಯಕ್ತಿ ಸಿಕ್ಕಿದ್ರಲ್ಲ ಅಂತ. ನಮಗೆ ಕೇವಲ ಚುನಾವಣೆ ರಾಜಕೀಯ ಅಲ್ಲ, ಬೇರೆ ವಿಷಯದಲ್ಲಿ ಚರ್ಚೆಯನ್ನು ಮಾಡಿ ಸದನದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ವಿಷಯಾಧಾರಿತ ಚರ್ಚೆಯನ್ನು ಮಾಡಬೇಕು ಅಂದರೆ ನಾವು ಭಾಳಷ್ಟು ಚರ್ಚೆಯನ್ನು ಮಾಡ್ತಿದ್ದೆ. ಆದ್ದರಿಂದ ಗೋಪಾಲ್ ಭಂಡಾರಿ ಅವರನ್ನು ನಾವು ಆಗಿಂದಾಗೆ ನೆನೆಸ್ಕೊಳ್ತಾ ಇದ್ದೇವೆ. ಏನಾದರೂ ವಿಷಯಗಳು ಬಂದಾಗ ನಾನು ಕೆಲವೊಮ್ಮೆ ರಿಸರ್ಚ್ ಮಾಡೋ ಹುಡುಕುವಾಗ ಗೋಪಾಲ್ ಭಂಡಾರಿ ಅವರು ಹೇಳಿದ ದಿವಸ ನಂಗೆ ಮನಸ್ಸಿಗೆ ಬರ್ತದೆ. ಅದನ್ನು ಅರ್ಥವನ್ನು ಮಾಡಿಕೊಂಡು ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ನಮ್ಮಲ್ಲಿ ಯಾರೇ ವಿಧಾನಸಭೆಗೆ ಹೋಗಲಿ, ಲೋಕಸಭೆಗೆ ಹೋಗಲಿ, ಅದರ ಬಗ್ಗೆ ವಿಷಯವನ್ನು ಅರಿತುಕೊಂಡು ಚರ್ಚೆಯನ್ನು ಮಾಡಲಿಕ್ಕೆ ಆಗುವುದಾದರೆ ಮಾತ್ರ. ಯಾಕಂದರೆ ಜನ ಕಳಿಸುವಂಥದ್ದು ಅವರ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ, ಆ ಸಮಸ್ಯೆಗೆ ಸ್ಪಂದಿಸಬೇಕಾದರೆ ಅದನ್ನು ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ, ಅಲ್ಲಿ ಮಾತಾಡಬೇಕಾಗ್ತದೆ. ಅಂಥದಕ್ಕೋಸ್ಕರ ಗೋಪಾಲ್ ಭಂಡಾರಿ ಅವರು ಶಾಸಕರಾಗಬೇಕು, ಮತ್ತು ಅಂಥವರು ಸಂಸದರಾಗಿ ಹೋದರೂ ಸಹ ಎರಡೂ ಸದನಕ್ಕೆ ಮನೆ ಅಂತ ಹೇಳ್ತೇವೆ, ಅವರು ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ನಿಮ್ಮ ಭಾಗದ ಒಂದು ಕೆಲಸಕ್ಕೆ ನಾನು ಸಂಸದರಾಗಿದ್ದಾಗ ಬೆಂಗಳೂರಿಗೆ, ಡೆಲ್ಲಿಗೆ ಅವರು ಬಂದು, ಅವರು ಮತ್ತು ಕಿಮ್ಮನೆ ರತ್ನಾಕರ್ ಅವರು ಬಂದಿದ್ದರು. ತೀರ್ಥಹಳ್ಳಿವರೆಗೆ ರಾಷ್ಟ್ರೀಯ ಹೆದ್ದಾರಿ ಇತ್ತು, ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಹೆಂಗಂತೆ ಚರ್ಚೆಯನ್ನು ಮಾಡಿದರು. ನಾನು ಗೆದ್ದ ನಂತರ ಆಸ್ಕೋ ಫೆರ್ನಾಂಡಿಸ್ ಅವರು ಮಿನಿಸ್ಟರ್ ಆಗಿದ್ದರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು. ಕಡೆಗೆ ನಾನು ಇದರಲ್ಲಿ ಕರ್ನಾಟಕ ಭವನದಲ್ಲೇ ಇದ್ದೆ. ಅಲ್ಲಿ ಒಂದು ಲೆಟ್ರನ್ನು ಟೈಪ್ ಮಾಡಿತ್ತು, ಅವರ ಕಚೇರಿಗೆ ಹೋಯಿತು. ನಮಗೆ ಬೇಕಾದದ್ದೇನೆಂದರೆ ತೀರ್ಥಹಳ್ಳಿಯಿಂದ ಮಲ್ಪೆವರೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಕಂಟಿನ್ಯೂ ಮಾಡಬೇಕನ್ನುವಂಥದ್ದು. ತೀರ್ಥಹಳ್ಳಿಯಿಂದ ಕೊಲ್ಲಾಪುರಕ್ಕೆ ಇತ್ತು,
ಅದನ್ನು ಮುಂದುವರಿಸ್ಬೇಕು. ಅದಕ್ಕೆ 3 ಪ್ರಪೋಸಲನ್ನು ಕೊಡ್ತು ನಾವು. ಒಂದು ಕಡೂರು ಚಿಕ್ಕಮಗಳೂರು BC ರೋಡು ರಮನಾಥ ರೈ ಅವರ ಊರಿಗೆ ಮುಟ್ತದೆ ಅದು. ಇನ್ನೊಂದು ಇಲ್ಲಿದು ತೀರ್ಥಹಳ್ಳಿಯಿಂದ ನಮ್ಮ ಮಲ್ಪೆಗೆ, ಮತ್ತೊಂದು ತುಮಕೂರಿನಿಂದ ಶಿವಮೊಗ್ಗಕ್ಕೆ 4 ಲೈನ್ ಮಾಡುವಂಥದ್ದು. ಅವರು ಇಮಿಡಿಯೇಟ್ ಅಲ್ಲಿ ಸಹಿ ಹಾಕಿದ್ರು. ನಾವು ಅದನ್ನು ಬೆನ್ನತ್ಕೊಂಡು ಡೈರೆಕ್ಟರ್ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಹೋಯಿತು. 2 ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಆಯಿತು. ಒಂದು ರಾಷ್ಟ್ರೀಯ ಹೆದ್ದಾರಿ, ಅದು ಪ್ರಾಧಿಕಾರ, ಇದು ಇಲಾಖೆ. 3 ಕೆಲಸ ಆಯಿತು. ಅದರಿಂದ ಕೆಲಸವನ್ನು ಆಗಬೇಕಾದ್ರೆ ಆ ಮನಸ್ಥಿತಿ ಎಲ್ಲರದ್ದು ಒಟ್ಟಾದಾಗ ಹೇಗಾಗ್ತದೆ ಅಂತ ಸಲಹೆಗಳು ಒಟ್ಟಿಗೆ ಬಂದಾಗ 3 ಒಂದೇ ದಿವಸ ಸ್ಯಾಂಕ್ಷನ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೋಸ್ಕರ ನಮಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ನಮ್ಮೊಟ್ಟಿಗೆ ಸಹೋದ್ಯೋಗಿಗಳು ಸಹ ಅದೇ ರೀತಿಯಲ್ಲಿ ಆಲೋಚನೆ ಮಾಡುವವರಿದ್ದರೆ ಖಂಡಿತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ನನಗೆ ಆದ್ದರಿಂದ ಕಿಮ್ಮನೆ ರತ್ನಾಕರ್ ಅವರದ್ದು ತೀರ್ಥಹಳ್ಳಿಯ ಮಲ್ಪೆ ಅಂದ್ಕೊಳ್ಳಿ, ಕಿಮ್ಮನೆ ರತ್ನಾಕರ್ ಮತ್ತು ಗೋಪಾಲ್ ಭಂಡಾರಿ ಅವ್ರ ನೆನಪಾಗ್ತದೆ ಯಾವಾಗ. ಅದಕ್ಕೋಸ್ಕರ ಅವರ ನೆನಪು ಸದಾ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಆದರೆ ಅವರು ಕೃಷ್ಣ ಶೆಟ್ಟರು ಒಂದು ಮಾತನ್ನು ಹೇಳಿದರು, ಅವರಿಗೆ ಮತ ಹಾಕದಿದ್ದವರು ಸಹ ಅವರನ್ನು ನೆನಪು ಮಾಡಿಕೊಳ್ತಾರೆ ಅಂತ. ಅದಕ್ಕೆ ನಾನು ಒಂದು ಮಾತನ್ನಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ ಶೆಟ್ಟರೆ, ನಾನು ನನ್ನ ಸ್ನೇಹಿತರು ತೀರಿ ಹೋದಾಗ ಉಡುಪಿಯಲ್ಲೂ ಹೇಳಿದ್ದೆ, ಸತ್ತ ಮೇಲೆ ಹೊಗಳುವುದಕ್ಕೆ ನಾನು ಹೇಳ್ತೇನೆ, ಇಫ್ ಐ ಆಮ್ ಟು ಗೆಟ್ ಫೇಮ್ ಆಫ್ಟರ್ ಮೈ ಡೆತ್ ಐ ವುಡ್ ರಾದರ್ ವೇಟ್ ಫಾರ್ ಇಟ್ ಅಂತ. ಸಾಯ್ಲಿಕ್ಕೆ ಕಾಯ್ತೇನೆ ನಾನು ಸತ್ತ ಇದ್ದಾಗ ನೀವು ಗುರುತಿಸಿದೆ, ಸತ್ತ ಮೇಲೆ ನನ್ನನ್ನು ಹೊಗಳುದಾದರೆ ಐ ವುಡ್ ರಾದರ್ ವೇಟ್, ನಾನು ಸಾಯ್ಲಿಕ್ಕೆ ಕಾಯ್ತೇನೆ ಅನ್ನುವಂಥ ಮಾತನ್ನು. ಅದಕ್ಕೋಸ್ಕರ ನಾನು ಮಾಡಿದ ಕೆಲಸವನ್ನು ಗುರುತಿಸಿದರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇರೋದಿಲ್ಲ. ನನಗೆ ಜೀವನದಲ್ಲಿ ಸಿಗ್ತದೆ ಅದು, ನಾನು ಜೀವ ಇರುವಾಗಲೇ ಸಿಗ್ತದೆ ಅದು. ನನಗೆ ಸತ್ತ ಮೇಲೆ ನಂಗೆ ಗೊತ್ತಾಗೋದಿಲ್ಲ, ನೀವು ಎಷ್ಟು ಹೊಗಳಿದ್ದೀನಿ ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಅವ್ರು ಮಾಡಿದ ಕೆಲಸವನ್ನು ಮಾತ್ರ ಹೇಳ್ಬೋದು ಬಿಟ್ಟರೆ ಅವರು ಒಳ್ಳೆಯವರು ಅಂತ ಹೇಳಿದರೆ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಗೋಪಾಲ್ ಭಂಡಾರಿ ಅವರು ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದಾರೆ, ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದಾರೆ. ಅದು ಜನಸಾಮಾನ್ಯರ ಮಧ್ಯದಲ್ಲಿ